ನೋಡಮ್ಮ ಇಲ್ಲಿ ನಮ್ಮ ವಿಜಯದಶಮಿಗೆ ಏನು ಮೆರವಣಿಗೆಗೆ ಅಂಬಾರಿ ಕಟ್ತಾರೆ ಆನೆಗೆ. ಮೊದಲು ಆನೆ ಮೇಲೆ ಹತ್ತಿ ಅಂಬಾರಿಯನ್ನು ಇಟ್ಟು ಹಗ್ಗ ಕಟ್ಟುವವನೊಬ್ಬ ಮುಸ್ಲಿಮ. ಒಪ್ಕೊಳ್ಳೋಣ ಸರ್. ಮುಸ್ಲಿಮ ಕಟ್ಟವನು ಹಗ್ಗನ ಒಪ್ಕೊಳ್ಳೋಣ ಸರ್. ಅವನೇ ಮೊದಲು. ಇವತ್ತೂ ಅವನೇ ಕಟ್ತಾ ಇರೋನು, ಅವನು ಇನ್ನೂ ರಿಟೈರ್ ಆಗಿಲ್ಲ. ಅದನ್ನು ಯಾರೂ ಇಲ್ಲಿ ಜಾತಿ ಪ್ರಶ್ನೆ ಬರಲ್ಲ, ಧರ್ಮ ಬರಲ್ಲ. ಇಲ್ಲಿ ನಾನು ಹೇಳೋದು, ಈಗ ನಾವು ಆಡು ಮಾತಿನಲ್ಲಿ ನಾವು ಬೆಟ್ಟ ಅಂದರೆ ಚಾಮುಂಡಿ ಬೆಟ್ಟ ನೋಡ್ತೀವಿ, ನಾಡದೇವತೆ ಅಂತ ಈಗ ಪ್ರಚಾರ ಕೊಟ್ಟಿದ್ದೀವಿ. ಆದರೆ ಉತ್ತರ ಕರ್ನಾಟಕದವರು ಚಾಮುಂಡಿಯನ್ನು ನಾಡದೇವತೆ ಅಂತ ಸ್ವೀಕಾರ ಪ್ರಚಾರ ಮಾಡೋಲ್ಲ. ಈ ಚಾಮುಂಡಿಗೆ ಹಳೆ ಮೈಸೂರಿನಲ್ಲಿ, ಹಳೆ ಮೈಸೂರು ಅಂದರೆ ಮಹಾರಾಜರ ಕಾಲದ ಮೈಸೂರೇನಿತ್ತು, ಅಲ್ಲಿ ಇರುವಂಥ ಪ್ರಚಾರ ಉತ್ತರ ಕರ್ನಾಟಕದಲ್ಲಿ ಇಲ್ಲ. ಅದನ್ನು ಒಪ್ಕೋಬೇಕು ಅದನ್ನು ಎಲ್ಲರೂ. ಅಲ್ಲಿಯೇ ಬೇರೆ. ಇಲ್ಲಿ ಮೊದಲಿಂದ ಇದ್ದದ್ದು ಇದು. ನಾನು ಅವ್ರನ್ನ ಕೇಳಿದೆ, ಯಾರನ್ನ ಮಾತಾಡೋರನ್ನ, ಅವಾಗ ಯಾವಾಗಿಂದ ಬಂತಿದು ನಾಡದೇವತೆ ಹೆಸರು? ಯಾವಾಗಿಂದ ಬಂತು? ಪ್ರಾರಂಭದಿಂದ ಬಂದಿಲ್ಲ. ದೇವರಾಜನವರು 1974ರಲ್ಲಿ ಇಂದಿರಾ ಗಾಂಧಿಯವ್ರ ಎಮರ್ಜೆನ್ಸಿ ಎಲ್ಲ ಮುಗಿದಾದ್ಮೇಲೆ ನಿಂತೋಗಿತ್ತು. 4-5 ವರ್ಷ ದಸರಾ ನಡೀಲಿಲ್ಲ, ಮೆರವಣಿಗೆ ಇಲ್ಲ, ದಸರಾ ಇಲ್ಲ. ಅರಮನೆಯಲ್ಲಿ ಏನೋ ಶಾಸ್ತ್ರ ಮಾಡ್ಕೊಳ್ಳೋರು ಅವರು ಅಷ್ಟೇ. ಜಯಚಾಮರಾಜ ಒಡೆಯರು ಸತ್ತೋಗಿದ್ದರು. ಆಮೇಲೆ 4 ವರ್ಷ ಆಗೋಲ್ಲ. ದೇವರಾಜನವ್ರ ಕಾಲದಲ್ಲಿ ಶುರು ಮಾಡುವಾಗ ವಿಜಯದಶಮಿ ಮೆರವಣಿಗೆ ಮಾಡಬೇಕು, ಮೈಸೂರಿಗಿರೋದು ಅದು ಒಂದೇ ಒಂದು ಆಕರ್ಷಣೆ, ವಿಜಯದಶಮಿ ಮೆರವಣಿಗೆ ಮಾಡಬೇಕು ಅಂತ ಹೇಳ್ತಾರೆ ಅವರು. ಯಾರನ್ನು ಕೂರಿಸೋದು? ಅಂಬಾರಿಯಲ್ಲಿ ಯಾರನ್ನು ಕೂರಿಸೋದು? ಮೊದಲನೇ ವರ್ಷ ನಿಂತಾಗ ಅಗ್ರಹಾರದ ಕೆಲವು ನಾವು ಹುಡುಗರುಗಳು ಸೇರ್ಕೊಂಡು ಮಹಾರಾಜರ ಫೋಟೋ ಇಟ್ಟು ಮೆರವಣಿಗೆ ಮಾಡಿದ್ವಿ ಆಯುರ್ವೇದಿಕ್ ಕಾಲೇಜ್ವರೆಗೆ. ಜನ ಬೈದರು ನಮಗೆ, ಆ ಪಾರ್ಟಿ ಬೈದರು. ಫೋಟೋ ಇಡೋದು ಯಾರ್ದು? ಸತ್ತೋದವ್ರದ್ದು. ಬದುಕಿರೋರು ಫೋಟೋ ಯಾಕೆ ಇಡ್ತೀರಿ? ನಿಲ್ಲಿಸ್ಬಿಟ್ವಿ. ಆಮೇಲೆ ನಿಲ್ಲಿಸಿದ್ರು. ದೇವರಾಜನವರು ದಸರಾ ಮೆರವಣಿಗೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ 74ರಲ್ಲಿ ಯಾರನ್ನು ಕೂರಿಸೋದು ಅನ್ನೋ ಪ್ರಶ್ನೆ ಬಂದಾಗ ಒಂಥರ ತಮಾಷೆಯಾಗಿ ಹೇಳಿದ್ರು. ಬೆಟ್ಟದ ಕಡೆ ಕೈ ತೋರಿಸ್ಬಿಟ್ಟು, ಇಲ್ವೇ ನಮ್ಮವಳು ಚಾಮುಂಡಿ ಇಲ್ವೇ, ಅವಳನ್ನೇ ನಾಡದೇವತೆ ಏನ್ರಿ, ವಿಗ್ರಹ ಮಾಡಿಸ್ರಿ. ಆಗ ಡೈರೆಕ್ಟ್ರು ಬಿಡ್ತಾರಲ್ರಿ ಇಂಥವ್ರು, ಚೋಳ ಮಾದರಿಯ ದೇವತೆ ಬಗ್ಗೆ ಭಕ್ತಿ ಇಟ್ಕೊಂಡು ಹಾಗಾದ್ರೆ ಬೇರೆ ಯಾಕಿಲ್ಲ? ದೇವರಾಜ ಅವ್ರದ್ದು ಯಾಕೆ ಕೂರಿಸ್ಕೊಳ್ಳಿಲ್ಲ? ಅಥವಾ ಬೇರೆ ಯಾವ್ದಾದ್ರು ಮುಲ್ಲಾಗಳದ್ದು ಯಾಕೆ ಕೂರಿಸ್ಲಿಲ್ಲ ಹೇಳಿ? ಅವ್ರಿಗೆ ದೇವತೆ ಮೇಲೆ ಭಕ್ತಿ ಇದ್ದಿದ್ದಕ್ಕೆ ಅವ್ರು ಮಾಡಿದ್ದು. ಕಥೆಗಳು ಹೇಳ್ತಿರಲ್ರಿ ನೋಡಿ ಇವ್ರೆ, ಯಾವತ್ತು ಭಕ್ತಿಗೆ ಯಾಕೆ ಯಾವ ವಿಚಾರದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಹೌದು ಇದು ಇಲ್ಲಿ ಮಾತಾಡ್ತಿರೋದು ದೇವಸ್ಥಾನ ಆಚರಣೆ ಅಲ್ಲ, ಅರ್ಥ ಮಾಡ್ಕೊಳ್ರಿ. ಚಾಮುಂಡಿ ದೇವಸ್ಥಾನದ ಬಗ್ಗೆ ಮಾತಾಡ್ತಿರೋದು, ಚಾಮುಂಡಿ ಭಟ್ಟದ ಬಗ್ಗೆ ಆಗ್ಲಿಂದ ಹೇಳ್ತಾ ಇರ್ತಾನೆ. 2 ಭಾಗ ಇದರಲ್ಲಿ, ಒಂದು ಧಾರ್ಮಿಕ ಆಚರಣೆ, ಇನ್ನೊಂದು ಆಚೆ ಕಡೆ ಇರ್ತಕ್ಕಂಥ ಸಾಂಸ್ಕೃತಿಕ ಆಚರಣೆ. ಸಾಂಸ್ಕೃತಿಕ ಆಚರಣೆ ನೀವು ಹೆಂಗನ ಮಾಡಿ, ಯಾರ ಕೈಲಾದ್ರೂ ಹಗ್ಗ ಕಟ್ಟಿಸ್ಕೊಳ್ಳಿ. ನಾವು ಮಾತಾಡ್ತಿರ್ತಕ್ಕಂಥದ್ದು ಬೆಟ್ಟದ ಪವಿತ್ರತೆ, ಚಾಮುಂಡಿ ಮಾತೆ ನೆಲೆಸಿರ್ತಕ್ಕಂಥ ಬೆಟ್ಟದ ಪವಿತ್ರತೆ. 9 ದಿವಸ ನವದುರ್ಗಿಗಳ ಉತ್ಸವ ನಡೆಯುತ್ತಲ್ಲ, ಆ ಉತ್ಸವದ ಪವಿತ್ರತೆ, ಆ ಉತ್ಸವ ಹಿಂದೂಗಳಿಗೆ ಸೇರಿದ್ದು. ನಾವಾದ್ರೆ ನಮ್ದಾಗ್ಬಿಡುತ್ತೆ. ಹಾಗಾದ್ರೆ ಪ್ಲಂಬರ್ ಇನ್ನೊಂದು ಮನೆ ಕೆಲಸ ಮಾಡೋರು ಬರ್ತಾರೆ, ಕೆಲಸ ಮಾಡ್ತಾರೆ, ಹೋಗ್ತಾರೆ. ಎಲ್ಲಿ ನಾವು ಆಚೆ ಕಡೆಯ ಸಾಂಸ್ಕೃತಿಕ ವಿಚಾರ ಮಾತಾಡ್ತಿಲ್ಲ. ಆಚೆ ಕಡೆ ಸಾಂಸ್ಕೃತಿಕ ಯಾರನ್ನ ಕಸ್ಕೊಂಡ್ ಮಾಡಿಸ್ರಿ, ಒಳಗಡೆಗೆ ಧಾರ್ಮಿಕ ಆಚರಣೆ ಹೇಳ್ತಾ ಇರೋದು. ಮಾತಾಡಿದ್ದು ಚಾಮುಂಡಿ ಬೆಟ್ಟದ ಬಗ್ಗೆ, ಚಾಮುಂಡಿ ಸಾಂಸ್ಕೃತಿಕ ಡಿ.ಕೆ. ಶಿವಕುಮಾರ್ ಅವರ ವಿಚಾರ ಬಂದಾಗ ದಯವಿಟ್ಟು ಕೊಡಿ. ನಾನು ಲೆಟ್ ಮಿ ಗಿವ್ ದ ಆನ್ಸರ್. ವೇಟ್ ಮಾಡಿ. ಒಂದು ನಿಮಿಷ. ಉತ್ತರವನ್ನ ಕೇಳಿದ್ದಾರೆ, ಪ್ರಶ್ನೆಯನ್ನ ಕೇಳಿದ್ದಾರೆ, ಉತ್ತರ ಕೊಡ್ತೀನಿ. ದಯವಿಟ್ಟು ಸಮಯ ಕೊಡಿ.
ನಿಮ್ಗೆ ಅರ್ಧ ಗಂಟೆ ಟೈಮ್ ಇತ್ತು ಉತ್ತರ ಕೊಡಕ್ಕೆ, ನೀವು ಅದನ್ನ ಅಲ್ಲ, ಕಿಚ್ಚಾಗಿ ಒಂದು ಹಾಳು ಮಾಡಿದ್ರೆ ನಿಮಿಷ, ಒಂದ್ ನಿಮಿಷ ವೇಟ್ ಮಾಡಿ, ಒಂದು ನಿಮಿಷ, ಒಂದ್ ನಿಮಿಷ ವೇಟ್ ಮಾಡಿ, ಒಂದು ನಿಮಿಷ ಒಂದ್ ನಿಮಿಷ ವೇಟ್ ಮಾಡಿ. ಅಲ್ಲ, ಕೊನೆಗೆ ಒಂದು ನಿಮಿಷ ಅಂತ ಹೇಳಿ ಉತ್ತರ ಕೇಳ್ಕೊಡ್ದು ನೀವು. ಖಂಡಿತ ಅರ್ಥ ಆಯ್ತಾ? ಲಾಸ್ಟ್ ಒಂದ್ ನಿಮಿಷ ಇದ್ದಾಗಲೇ ನಿಮಗೆ ಅಲ್ಲ, ಬರೋದು. ಹಂಗಿದ್ರೆ ನಾನು ಈಗಲೇ ಬಿಟ್ಟು ಹೋಗ್ತೀನಿ, ನಾನೇನು ಬರ್ಬೇಕಿಲ್ಲಿ? ಅಲ್ಲ, ಅಲ್ಲ, ನೀವು ಬೇಡ, ಅರ್ಧ ಬೇಡ, ಗಂಟೆ time ಕೊಟ್ಟಿದ್ದೀರಾ? ಕೊನೆ ಒಂದು ನಿಮಿಷ ಮಾತಾಡಿದ್ರೆ ನಾನೇ ಒಂದ್ ನಿಮಿಷ ಇರಿ, ಮತ್ತೆ ಬೇರೆಯವ್ರನ್ನ ಮಾತಾಡ್ಸೋದು ಬೇಡವಾ? ರಘು ದೊಡ್ಡೇರಿ ಅವರೇ, ಒಂದ್ ನಿಮಿಷ ಇರಿ. ಅರ್ಧ ಗಂಟೆ ನಿಮಗೆ ಕೊಟ್ಟಿದ್ದೀನಿ ಟೈಮ್. ನಾನು ಅರ್ಧ ಗಂಟೆ I allow you to speak for half an hour. You shouted. No, I allow you to speak for half an hour. ಅರ್ಧ ಗಂಟೆ ಕೊಟ್ಟಿದ್ದೀನಿ. ಈಗ ಎಷ್ಟು ಟೈಮ್ ಬೇಕು? I am running out of my time. ಅರ್ಧ ಗಂಟೆ ಕೊಟ್ಟೆ, ನೀವು ಅದನ್ನ ವ್ಯಾಲ್ಯೂಯಬಲ್ ಟೈಮ್ ಯೂಸ್ ಮಾಡ್ಕೊಂಡಿಲ್ಲ. ನೀವು ಅದನ್ನ ವ್ಯಾಲ್ಯೂಯಬಲ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ, ಮತ್ತೆ ಹಾಳು ಮಾಡ್ತಾ ಇದೀರಿ ನನ್ನ ಟೈಮ್ ನ ನೀವು. ಪ್ಲೀಸ್ ಪ್ಲೀಸ್ ಕೂತ್ಕೊಳ್ಳಿ. ಅರ್ಧ ಗಂಟೆ ಕೊಟ್ಟಿದ್ದೀನಲ್ವಾ? ಅರ್ಧ ಗಂಟೆ ನನ್ನ ಭಾವನೆ, ನನ್ನ ದೇವತೆ ಬಗ್ಗೆ ಮಾತಾಡಿದ್ರಿ, ನನ್ನ ದೇವತೆ ಬಗ್ಗೆ ಮಾತಾಡಿದ್ರೆ ಕಪಾಳಕ್ಕೆ ಹೊಡಿತೀವಿ ಪಬ್ಲಿಕ್ ಆಗಿ. ನನ್ನ ದೇವತೆ ವಿಚಾರ ಯಾಕೆ ಮಾತಾಡೋದು? ದಯವಿಟ್ಟು ಮತ್ತೆ ತಿರ್ಗಿ ಅದೇ ಮಾತಾಡ್ತಾರಲ್ಲ ನೀವು ರಾಜಕಾರಣಿಗಳು. ಚಾಮುಂಡಿ ಏನು ಮನುಷ್ಯನಲ್ರಿ? ಮನುಷ್ಯನ ಕನ್ನಡಿಗರನ್ನ ರಕ್ಷಣೆ ಮಾಡುವಂತ ಕೂರ್ಸ್ಕೊಂತೀರಲ್ರಿ? You allow, I will allow speak now. ಹಾಗಾಗಿ ಮಾತಾಡಿ ಇವಾಗ. ಸೋನ್ ಕಪಾಳಕ್ಕೆ ಆಚೆ ಕಳಿಸಿ ಇಂಥ scoundrel. ಏಯ್ ಕಪ್ಪಳಗೆ ನಾನು ಹೇಳ್ತೀನಿ ನಿಮಗೆ, ಯಾರು ಕಪ್ಪಳಗೆ ಹೊಡಿತೀನಿ? ಬೇಡ್ರಿ, BJP ನನ್ನ ದೇವತೆ ಇದು, ನನ್ನ ದೇವತೆ ಇದು, ನನ್ನ ದೇವತೆ ಇದು, ನಾನು ಹಿಂದೂನೇ, ನನ್ನ ದೇವತೆ ಇದು. ಸಾವಿರಾರು ಜನ ಇದ್ದಾರೆ. ಎಪ್ಪನ ಆಗ್ತೀನಿ ಅಂತ ಕೇಳ್ತಾನಲ್ಲ scoundrel. Kindly allow me to speak. ನನಗೆ 5 ನಿಮಿಷ ಕೊಡಿ, ನಾನು 5 ನಿಮಿಷ ಕೊಡಕ್ ಆಗಲ್ಲ ರಘು ದೊಡ್ಡೇರಿ ಅವರೇ. ನಿಮ್ಗೆ 30 ನಿಮಿಷ ಕೊಟ್ಟಿದ್ದೀನಿ, 5 ನಿಮಿಷ ಕೊಡಕ್ ಆಗಲ್ಲ. 1 ನಿಮಿಷ ಟೈಮ್ ಕೊಡ್ತೀನಿ, ಮಾತಾಡಿ. ಸರಿ, ನೀವು ಒಂದು ಕೆಲಸ ಮಾಡಿ, ದಯವಿಟ್ಟು ಮಾತಾಡಿ. ದಟ್ ಇಸ್ ಯೋರ್ ವಿಶ್ ರಘು ದೊಡ್ಡೇರಿ ಅವರೇ. ಐ ಕಾಂಟ್ ಡೂ ಎನಿಥಿಂಗ್. 5 ನಿಮಿಷ ನನಗೆ ಟೈಮ್ ಇಲ್ಲ, ನಾನು ಮುಗಿಸ್ಲೇಬೇಕು ಅಲ್ಲಿ. ಪ್ಲೀಸ್, ದಟ್ ಇಸ್ ಯೋರ್ ವಿಶ್. ದಟ್ ಇಸ್ ಯೋರ್ ವಿಶ್. ದಟ್ ಇಸ್ ಯೋರ್ ವಿಶ್. ಒಂದು ನಿಮಿಷ ಬೇರೆಯವರಿಗೆ ಟೈಮ್ ಆಯ್ತು, 2 ಗಂಟೆ ಆಯ್ತು. ಅವಕಾಶ ಕೊಟ್ಟೆ. ರಘು ದೊಡ್ಡೇರಿ ಅವರೇ, ಯು ಆರ್ ಕಿಲ್ಲಿಂಗ್ ಮೈ ಟೈಮ್. I am not killing. Yes, you are killing. ಬರೀ ಚರ್ಚೆಲಿ ಮುಗಿತಾ ಇದೆ. I don't have that much of time. I need to go for next program. I have only 4 minutes. I can only allow you to speak for 1 minute. That's all. ಒಂದೇ ನಿಮಿಷ ನಾನು ನಿಮಗೆ ಕೊಡಕ್ಕಾಗೋದು. ನೋಡಿ, ಈಗ ನಿಮ್ಮ ರಾಜಕಾರಣದ ವೇದಿಕೆ ಅಲ್ಲ ಇದು. ಐ ವಿಲ್ ನಾಟ್ ಅಲೋ ಯು ಟು ಡೂ ಪಾಲಿಟಿಕ್ಸ್ ಹಿಯರ್. ಒಂದು ನಿಮಿಷ ನೋಡಿ, ಕ್ಲಿಯರ್ ಆಗಿ ಹೇಳಿದ್ದೇವೆ. ನಾಡ ದೇವತೆ ಅಂದ್ರೆ ನಾಡು ಅಂತ ಹೇಳಿದ್ರೆ ಮೊದಲನೇದಾಗಿ ಬಿಜೆಪಿ ಅವರಿಗೆ ನಾಡು ಅನ್ನುವ ಪದದ ಅರ್ಥವನ್ನ ಕಲಿಸಿ. ಓಕೆ, ನಾಡ ದೇವತೆ ಅಂತ ಹೇಳಿದ್ರೆ ನಾಡ ಹಬ್ಬ ಅಂತ ಹೇಳಿದ್ರೆ ಎಲ್ಲ ಜನರು, ಎಲ್ಲ ಧರ್ಮದ, ಎಲ್ಲ ಭಾಷೆಯ ಜನರು ಒಟ್ಟಿಗೆ ಕುಳಿತುಕೊಂಡು ಮಾಡುವಂಥ ಒಂದು ಹಬ್ಬ. ಇದು ಸಾಂಸ್ಕೃತಿಕ ಕಾರ್ಯಕ್ರಮ. ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೆಲವು ಧಾರ್ಮಿಕ ಕಾರ್ಯಕ್ರಮಗಳು ಇರ್ತವೆ. ಹಾಗಾಗಿ ನಮಗೆ ಒಂದೇ ಒಂದು ಅಥವಾ 2 ಧಾರ್ಮಿಕ ಕಾರ್ಯಕ್ರಮವನ್ನು ಸೇರ್ಕೊಂಡು ನಾವು ಒಂದು ಧರ್ಮಕ್ಕೆ ಸೀಮಿತ ಮಾಡುವುದಲ್ಲ. ಅಂದ್ರೆ ಕೇವಲ ಬಿಜೆಪಿ ಅವರು ಏನ್ ಮಾಡ್ತಾ ಇದ್ದಾರೆ? ಪ್ಲೀಸ್, ನನಗೆ ಮಾತಾಡೋದು ಮಧ್ಯದಲ್ಲಿ ಮಧ್ಯದಲ್ಲಿ ಮಾತಾಡಿ. ಒಂದು ನಿಮಿಷ, ನಾನು 1 ನಿಮಿಷ ಕೊಟ್ಟಿದ್ದೀರಿ, ಪ್ಲೀಸ್ ವೆಯ್ಟ್. ನೀವು ಆಲ್ರೆಡಿ ಅರ್ಧ 30 ಸೆಕೆಂಡ್ಸ್ ತೊಗೊಂಡಿದ್ದೀರಾ. ನಾನು ಹೇಳ್ತಾ ಇರೋದು ಕೇವಲ ಬಿಜೆಪಿ ಅವರಲ್ಲಿರ್ತಕ್ಕಂಥ ವೈಫಲ್ಯಗಳನ್ನು ಮುಚ್ಚಿಡಲು ಈ ರೀತಿಯ ಹೊಸ ವಿಚಾರವನ್ನು ತೆಗೆದಿದ್ದಾರೆ. ಮೈಸೂರಿಗೆ ಕೆಟ್ಟ ಹೆಸರನ್ನು ತರ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಮೈಸೂರು ವಿಶ್ವಾದ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ನಗರದ ಗೌರವವನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಅವರು ಇದು ಕೇವಲ ರಾಜಕೀಯ ಲಾಭಕ್ಕಾಗಿ ಈ ಆಟವನ್ನು ಆಡ್ತಾ ಇದ್ದಾರೆ. ಈಗ ಬಾನು ಮುಷ್ತಾಕ್ ಅವರು ಈ ಕರ್ನಾಟಕಕ್ಕೆ ಹೆಮ್ಮೆ ತಂದಂತೆ ಬಿಜೆಪಿ ಅವ್ರು ಹೇಳ್ತಾ ಇದ್ದೀವಿ. ಒಂದು ನಿಮಿಷ, ನಾಡ ದೇವತೆ ನಾಳೆಯಿಂದ ಚೇಂಜ್ ಮಾಡಿ. ಹಾಗಾದ್ರೆ ಒಂದು ನಿಮಿಷ, ಬಿಜೆಪಿ ಅವರು ಚೇಂಜ್ ಮಾಡಕ್ ಹೇಳಿ. ನಾಳೆಯಿಂದ ಅವ್ರ ಅಧಿಕಾರಕ್ಕೆ ಬರ್ತಾರಲ್ಲ, ಅವಾಗ ಚೇಂಜ್ ಮಾಡಕ್ ಹೇಳಿ. ಅವ್ರ ಸರ್ದಿ, ನಿಮ್ ಸರ್ದಿ ಆಗಿದೆ, ಅವ್ರ ಸರ್ದಿ. ನೋಡಿ, ನಾಡ ದೇವತೆ ದೇವತೆ ಅಂತಾರಲ್ಲ, ದೇವತೆ ಅಂತಕ್ಕಂಥ ಕಾನ್ಸೆಪ್ಟ್ ಬೇರೆ ಯಾವ ಧರ್ಮದಲ್ಲಿದೆ? ಹಿಂದೂ ಧರ್ಮವನ್ನು ಬಿಟ್ಬಿಟ್ಟು ದೇವತೆ ಅನ್ನೋ ಕಾನ್ಸೆಪ್ಟ್ ಯಾವ ಧರ್ಮದಲ್ಲಿದೆ? ಮುಸಲ್ಮಾನಲ್ಲಿ ದೇವತೆ ಅಂತಾರ, ಕ್ರಿಶ್ಚಿಯನ್ಸ್ ಅಲ್ಲಿ ದೇವತೆ ಅಂತಾರ, ಯಾವ ಧರ್ಮದಲ್ಲಿದೆ? ಕೇವಲ ಹಿಂದೂಗಳು ಮಾತ್ರ ದೇವತೆ ಅಂತಕ್ಕಂಥದ್ದು. ಹೌದು, ನಾವು ನದಿನೂ ದೇವತೆ ಅಂತೀವಿ, ಮರನೂ ದೇವತೆ ಅಂತೀವಿ, ಬೆಟ್ಟನು ತಂದೆ ಅಂತ ಹೇಳ್ತೀವಿ. ಇದು ನಮ್ಮ ಭಾವನೆ. ಅದಕ್ಕೆ ಹೇಳ್ತಾ ಇರೋದು, ಚಾಮುಂಡಿ ಬೆಟ್ಟ, ಚಾಮುಂಡಿ ತಾಯಿ, ಚಾಮುಂಡಿ ಪೂಜೆ, ಚಾಮುಂಡಿ ದೇವಸ್ಥಾನ ನಮ್ಮಪ್ಪಂದೇ ಆಸ್ತಿ, ಹಿಂದೂಗಳದೇ ಆಸ್ತಿ. ಡಿ ಕೆ ಶಿವಕುಮಾರ್, ಹಿಂದೂಗಳ ಆಸ್ತಿ ಅದು, ಹಿಂದೂಗಳ ಆಸ್ತಿ ಅದು. ನಿಮ್ಮ ಓಲೈಕೆ ನಿಮ್ಮ ಧರ್ಮದಲ್ಲಿ ಮಾಡ್ಕೊಳ್ಳಿ, ನಿಮ್ಮ ಜಿಲ್ಲಾಪತಿ ಮೈಸೂರಿಂದ ದೂರ ಇರಿ. ಮೈಸೂರಿನ ಚಂದ್ರಶೇಖರ್ ಅವರೇ, ಪ್ಲೀಸ್ kindly stop it. Please stop it. ಅವರು ಸ್ಟಾಪ್ ಮಾಡಕ್ಕೆ ಹೇಳಿ. ನೀವು ನಿಲ್ಸಿ, ನಿಮ್ ಟೈಮ್ ಆಯ್ತಲ್ಲ, ಅವ್ರದ್ದು ಆಯ್ತಲ್ಲ. ಪ್ಲೀಸ್ ಸ್ಟಾಪ್ ಇಟ್, ಪ್ಲೀಸ್ ಸ್ಟಾಪ್ ಇಟ್. ಉಮರ್ ಶರೀಫ್ ಅವರೇ, ಚಾಮುಂಡಿ ಬೆಟ್ಟ 7 ಕೋಟಿ ಕನ್ನಡಿಗರ ಆಸ್ತಿ ಅಂದಮೇಲೆ ಕರ್ನಾಟಕದಲ್ಲಿರುವಂತಹ ಮಸೀದಿಗಳು ಕೂಡ 7 ಕೋಟಿ ಕನ್ನಡಿಗರ ಆಸ್ತಿ ಆಗ್ಬೇಕು. ಯಾರಿಗೆ ಯಾವ ಸಂದರ್ಭ, ಅಟ್ಲೀಸ್ಟ್ ನಮ್ಮ ದೇವಸ್ಥಾನಗಳಲ್ಲಿ, ಇನ್ ದ ಸೆನ್ಸ್ ನಾನು ಎಲ್ಲ ಧರ್ಮಗಳಿಗೂ ಗೌರವದಿಂದ ಹೇಳ್ತಾ ಇದ್ದೀನಿ, ದೇವಸ್ಥಾನಗಳಲ್ಲಿ ಒಂದು ಪ್ರವಾಸಿ ತಾಣವಾಗ್ಲಾದ್ರೂ ಎಲ್ಲ ಧರ್ಮದವರನ್ನ ಒಳಗಡೆ ಬಂದು ಪೂಜೆ ಮಾಡ್ಲಿಕ್ಕೆ, ದೇವ್ರನ್ನ ನೋಡೋದಕ್ಕೆ ಅವಕಾಶ ಕೊಡ್ತಾರೆ. ಆದ್ರೆ
ನಿಮ್ಮ ಧರ್ಮದಲ್ಲಿ ಎಲ್ಲ ಮಹಿಳೆಯರಾಗ್ಲಿ ಮಕ್ಕಳಾಗ್ಲಿ ಎಲ್ಲರೂ ಬಂದು ಮಸೀದಿ ದರ್ಗಾ ಒಳಗಡೆ ಬರಬಹುದಾ? ಹಾಗಾದ್ರೆ ಅದಕ್ಕೂ ಅವಕಾಶ ಮಾಡ್ಕೊಡ್ಬೇಕಲ್ಲ ಸರ್ಕಾರ. ಒಳ್ಳೆ ಪ್ರಶ್ನೆ ಮಾಡಿದ್ರಿ. ಈಗ ಚಾಮುಂಡಿ ಬೆಟ್ಟ ಆಗ್ಲಿ ಇಲ್ಲ ಅಲ್ಲಿ ಇರತಕ್ಕಂಥ ದೇವಾಲಯ ಆಗ್ಲಿ ಇದು ಎಲ್ಲ ಕನ್ನಡಿಗರ ಆಸ್ತಿ ಅಂತ ಮುಸಲ್ಮಾನರಂತೂ ಹೇಳಿಲ್ಲ. ಹಾಗಾಗಿ ಯಾರು ಹೇಳಿದ್ರೋ ಅವ್ರನ್ನ ಪ್ರಶ್ನಿಸಿ. ಅವ್ರ ಮನೆ ಬೇಕಂದ್ರೆ ಅವ್ರ ಮನೆ ಬೇಕಂದ್ರೆ ನೀವು ತಗೊಳ್ಳಿ, ಆದ್ರೆ ನಮ್ಮ ಮಸೀದಿ ಮೇಲೆ ಕಣ್ಣಾಗ್ಬಿಡಿ. ರೈಟ್ ಸರ್, ಐ ಅಗ್ರಿ ಯುವರ್ ಪಾಯಿಂಟ್. ಯಾಕೆ ಅಂದ್ರೆ ಚಾಮುಂಡಿ ಬೆಟ್ಟ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕಾಗಿದ್ದಂತ ಆನ್ಸರ್. ಇದು ಅವ್ರು ಕೊಡ್ತಾ ಇದಾರೆ, ತಗೊಂಡು ಹೊಡಿಸ್ಕೊಳ್ಳಿ. ನೀವು ಅವ್ರ ಭಾವನೆ ಒಪ್ತೀವ್ರಿ, ಅವ್ರ ಭಾವನೆ ನಾವು ಗೌರವಿಸ್ತೀವಿ. ಉಮರ್ ಶರೀಫ್ ಅವರೇ, ನಿಮ್ಮ ಭಾವನೆಗಳನ್ನ ನಾವು ಖಂಡಿತ ಗೌರವಿಸ್ತೀವಿ. ಯಾಕೆಂದ್ರೆ ಇವತ್ತು ರಾಜಕಾರಣಿಗಳು ದರ್ಗಾಗೂ ಹೋಗ್ಬೋದು, ಮತ್ತೊಂದ್ ಕಡೆ ಹೋಗ್ಬೋದು, ಇನ್ನೊಂದ್ ಕಡೆ ಹೋಗ್ಬೋದು. ನಾನು ಇಡೀ ಕಾರ್ಯಕ್ರಮದಲ್ಲಿ ಎಲ್ಲೂ ಬಾನು ಮುಷ್ತಾಕ್ ಅವರ ಒಂದು ವಿಚಾರನೂ ಮಾತಾಡಿಲ್ಲ ಉಮರ್ಜಿ. ಯಾಕೆಂದ್ರೆ ಅವರ ಸಾಧನೆ ಬಗ್ಗೆ ನಮಗೆ ಗೌರವ ಇದೆ. ಯಾಕೆಂದ್ರೆ ಸಾಧನೆಗೆ ಧರ್ಮ ಇಲ್ಲ, ಸಾಧನೆಗೆ ಜಾತಿ ಇಲ್ಲ, ನಾನು ಅದನ್ನ ಒಪ್ಕೊಳ್ತೀನಿ. ಆದರೆ ಧಾರ್ಮಿಕ ವಿಚಾರಣೆ ಅಂತ ಬಂದಾಗ ಅವರ ಧರ್ಮದ ಭಾವನೆಗಳು ಅವರವರಿಗೆ ಮಾತ್ರ ಸೀಮಿತವಾಗಿರುತ್ತೆ. ಅದನ್ನ ಹಾಳು ಮಾಡುವಂತ ಒಂದು ಕೆಲಸ ಯಾವ ರಾಜಕೀಯ ಪಕ್ಷಗಳಿಗೂ ಕೂಡ ಇರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ರಘು ದೊಡ್ಡೇರಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಜಿ, ಥ್ಯಾಂಕ್ ಯು ಸೋ ಮಚ್ ಉಮರ್ ಶರೀಫ್ ರೀ. ಅವ್ರು ಹೇಳ್ತಾ ಇದ್ರು ಚಾಮುಂಡಿ ಬೆಟ್ಟ ಕನ್ನಡಿಗರದು, ಚಾಮುಂಡಿ ಬೆಟ್ಟ ಎಲ್ಲರದು ಅಂತ ನಾವು ಒಪ್ಕೊಂಡಿಲ್ಲ. ಯಾರು ಒಪ್ಕೊಂಡಿದಾರೋ ಅವ್ರಿಗೆ ಹೋಗಿ ನಮ್ಮ ಮಸೀದಿಗಳ ಮೇಲೆ ನೀವು ಕಣ್ಣು ಹಾಕ್ಬೇಡಿ ಅಂತ ನೇರವಾಗಿ ಹೇಳಿದ್ರು. ಸಿದ್ದರಾಮಯ್ಯ ಹಾಗೂ DKಶಿ ಅವರ ನೇತೃತ್ವದ ಸರ್ಕಾರಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಅಂದಮೇಲೆ ನೀವು ಕರ್ನಾಟಕದಲ್ಲಿರುವಂತಹ ದರ್ಗಾಗಳಾಗ್ಲಿ ಮಸೀದಿಗಳನ್ನಾಗ್ಲಿ ಅದು ಕೇವಲ ಮುಸಲ್ಮಾನರ ಆಸ್ತಿ ಅಲ್ಲ ಅಂತ ನೀವು ಘೋಷಣೆ ಮಾಡಬೇಕು. ಚರ್ಚ್ಗಳಾಗ್ಲಿ ಅದು ಕೇವಲ ಕ್ರೈಸ್ತರ ಆಸ್ತಿ ಅಲ್ಲ ಅಂತ ನೀವು ಘೋಷಣೆ ಮಾಡಬೇಕು. ಅದರ ಜೊತೆಗೆ ಎಲ್ಲ ಧರ್ಮಗಳ ಭಾವನೆಗಳಿಗೆ ಬೆಲೆಯನ್ನ ಕೊಡೋದು ಕಲ್ತ್ಕೊಳ್ಳಿ. ಮತ್ತೆ ಇನ್ಯಾರ ಆಸ್ತಿ ಅದು? ನಿಮ್ಮನೆ ಆಸ್ತಿನ DK ಶಿವಕುಮಾರ್ ಅವರೇ? ಖಂಡಿತವಾಗ್ಲೂ ಅಲ್ಲ. ಈ ಮಾತನ್ನ ಹೇಳ್ತಾ ಇನ್ನೂ ಏನಾದ್ರೂ ನೀವು ಇದನ್ನ ಸಮರ್ಥಿಸ್ಕೊಳ್ಳೋ ಕೆಲಸ ಮಾಡೋದಾದ್ರೆ ನಿಮ್ಮ ಸರ್ಕಾರ ಹಲವು ಭಾಗ್ಯಗಳ ಸರ್ಕಾರ ಅಂತ ನೀವು ಹೇಳ್ತೀರಿ. ಅದೇ ರೀತಿ ಚಾಮುಂಡೇಶ್ವರಿ ದೇವಿಯ ಒಂದು ಫೋಟೋವನ್ನ ಎಲ್ಲ ಧರ್ಮಗಳ ಮನೆಯವರಿಗೆ ನೀವು ಶಾದಿ ಭಾಗ್ಯ ಕೊಡ್ತೀರಿ, ಎಲ್ಲ ಭಾಗ್ಯ ಕೊಡ್ತೀರಿ ಅಲ್ಲ, ಅದೇ ರೀತಿ ಚಾಮುಂಡೇಶ್ವರಿ ದೇವಿಯ ಫೋಟೋ ಭಾಗ್ಯ ಅಂತ ಒಂದು ಭಾಗ್ಯ ಕೊಟ್ಟು ಅದನ್ನ ನಾಡದೇವತೆ ನಾಡನ್ನ ರಕ್ಷಿಸ್ತಾಳೆ ಅಂದ ಮಾತ್ರಕ್ಕೆ ನೀವು ಅದನ್ನ ಹಿಂದೂಗಳ ಆಸ್ತಿ ಅಲ್ಲ ಅಂತ ನೀವು ಹೇಳ್ತೀರಾ ಅಂದ್ರೆ, ಅದಾದ್ಮೇಲೆ ಚಾಮುಂಡೇಶ್ವರಿ ತಾಯಿಯ ಫೋಟೋ ಎಲ್ಲರ ಮನೆಯಲ್ಲೂ ಇರಬೇಕು, ಪ್ರತಿಯೊಬ್ಬ ಕನ್ನಡಿಗರ ಮನೆಯಲ್ಲೂ ಇರಬೇಕು. 7 ಕೋಟಿ ಕನ್ನಡಿಗರ ಆಸ್ತಿ ಚಾಮುಂಡೇಶ್ವರಿ ಅಂದಮೇಲೆ ಚಾಮುಂಡೇಶ್ವರಿ ತಾಯಿಯ ಫೋಟೋ 7 ಕೋಟಿ ಕನ್ನಡಿಗರ ಮನೆಯಲ್ಲೂ ಇರಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.